ಬರೋ 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 ಏನಾಗಿದೆ ನಿಮಗೆ? ಪುಂಗ್ ಬರ್ರಿ ಲೋಫರ್ಗಳ. ಫಸ್ಟ್ ಮೆಡಿಕಲ್ ರಿಪೋರ್ಟ್ಗೆ ಹೋಗಿದೆ ಇಲ್ವಾ? ಟೋಟಲ್ 17 ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು. ಅದರಲ್ಲಿ 1 ರಿಂದ 6 ಬಂದು 72 ಅವರ್ಸ್ ಹಿಂಗಡೆ, ಅಂದರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತೋ ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟಲ್ಲಿ ಕ್ಲಿಯರ್ಲಿ ಇದೆ ನಂಬರ್ 11 ಫಿಮೋಸಿಸ್ ಇತ್ತು ಅವನಿಗೆ. ಅವನ ಈಗಲಾದರೂ ಪುಂಗ್ ಬರ್ರಿ. ಎಲ್ಲೇ ಹೋಗಿದ್ದೀರ ನೀವು? ಎಲ್ಲ ಮಾಧ್ಯಮದವರು ಸತ್ತು ಬಿಟ್ಟಿದ್ದೀರಾ. ನಮ್ಮ ಸರ್ಕಾರ ಅಂತೂ ಆಲ್ರೆಡಿ ಸತ್ತು ಹೋಗಿಬಿಟ್ಟಿದೆ. ಸೌಜನ್ಯ ಪ್ರಕರಣ ಅಂದರೆ ಸಾಕು ಸತ್ತು ಮಲ್ಕೊಂಡು ಮಕಾಡೆ ಆಗೋಗ್ಬಿಟ್ಟಿದೆ. ನೀವು ಮಾಧ್ಯಮದವರು ನೀವು ಕೂಡ ಮಕಾಡೆ ಆಗಿಬಿಟ್ಟಿರಲ್ಲೋ. ಆ ಲೋಫರ್ ನಕಲಿ ದೇವಮಾನವ ಬಿಸಾಕಿರ್ತಕ್ಕಂಥ ಎಂಜಲು ಕಾಸು ಬಿಸ್ಗೇಟ್ಗೆ ಜೋತು ಬಿದ್ದಿರ್ತಕ್ಕಂಥ ಲೋಫರ್ಗಳ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಎತ್ತಿಡಿದೆ. ಇದ್ರ ಬಗ್ಗೆ ನೀವು ಪುಂಗ್ ಬರ್ರಿಯೋ. ಸುಮ್ಮನೆ ಬಂದು ಯಾವುದೋ ಒಂದು ಕಿತ್ತೋಗಿರೋ ಹಾಡಿ ಇಟ್ಕೊಂಡು ಪುಂಗ್ತಾ ಇದ್ರಲ್ಲ, ಎಪಿಸೋಡ್ ಮೇಲೆ ಎಪಿಸೋಡ್ ನೋಡ್ತಾ ಇದೆಯೋ ಅಥವಾ ನಿಂತಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಪುಂಗ್ತಾ ಇದ್ರಲ್ಲ ಮಾನವ ಏನು ಹೇಳ್ತಾನೆ ಅದ್ರ ಬಗ್ಗೆ ಎಲ್ಲ ನೀವು ಎಪಿಸೋಡ್ ಮಾಡ್ತಾ ಇದ್ರಲ್ಲ. ಬರ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಇದ್ರ ಬಗ್ಗೆ ಪುಂಗ್ ಬರ್ರಿಯೋ ಲೋಫರ್ಗಳ. ನಿಮ್ಮ ಯೋಗ್ಯತೆ ಹಣೆ ಬರ ಇದರಲ್ಲೇ ಗೊತ್ತಾಗುತ್ತೆ. ಲೋಫರ್ ಮಾಧ್ಯಮಗಳು ನಿಮ್ಮಂಥ ಲೋಫರ್ ಮಾಧ್ಯಮಗಳು ಇರಲೇಬಾರ್ದು. ಕೆಲವೊಂದು ಮಾಧ್ಯಮಗಳು ಸ್ನೇಹಿತರು ಹೇಳ್ತಕ್ಕಂಥದ್ದು, ಕೆಲವೊಂದು ಮಾಧ್ಯಮಗಳ ಬಗ್ಗೆ ನಾನು ಹೇಳ್ತಕ್ಕಂಥದ್ದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಸತ್ತಿದೆಯಾ ಅಥವಾ ಬದುಕಿದೆಯಾ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಕಣ್ರಿ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮಾಧ್ಯಮಗಳು ಆಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮಗಳು ಬದುಕಿದೆಯಾ ಅಥವಾ ಸತ್ತಿದೆಯಾ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೋಲ್ ಆಗ್ತಿದೆ. ಯಾವುದು? ಸೌಜನ್ಯ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಏನು ನಡೆದಿದೆ ಎಂಬುದರ ಬಗ್ಗೆ 9 ನಿಮಿಷಗಳ ವಿಡಿಯೋ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಇದರಲ್ಲೆಲ್ಲ ಬ್ರೇಕಿಂಗ್ ನ್ಯೂಸ್ ಫುಲ್ ಟ್ರೋಲ್ ಆಗ್ತಾಯಿದೆ. ಆದರೆ ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮಕ್ಕೆ ಇದರ ತುಣುಕುಗಳೇ ಗೊತ್ತಾಗ್ತಾ ಇಲ್ಲ, ಸಿಗ್ತಾ ಇಲ್ಲ ಕಣ್ರಿ. ಹುಡುಕಿ ಸಾಕಾಗಿ ಹೋಗ್ಬಿಟ್ಟಿದೆ ಎಲ್ಲ ಶೆಟ್ಲೈಟ್ ಮಾಧ್ಯಮಗಳಿಗೆ. ಯಾವ ಹೇಳಿ? ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮಗಳಿಗೆ ಈ ವಿಡಿಯೋದ ಬಗ್ಗೆ ಗೊತ್ತಿಲ್ಲ, ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿರ್ತಕ್ಕಂಥದ್ದು ಬರೀ ಯೂಟ್ಯೂಬರ್ಸ್ಗೆ. ಏನ್ರಿ ಮಾಡೋದು? ಯಾವುದೋ ಒಂದು ಮಹೇಶ್ ಶೆಟ್ರು ಯಕ್ಷಗಾನ ಕಲಾವಿದರು ಬುರುಡೆ ಅಂತೇಳಿ ನಾಟಕ ಮಾಡಿದರು, ಒಂದು ಪ್ರಾಸ ಮಾಡಿದರು. ಅದ್ರ ಬಗ್ಗೆ ಆ ವಯ್ಯ 14-13 ವರ್ಷಗಳಿಂದ ನಾನು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೀವು ಈ ಥರ ಎಲ್ಲ ಬುರುಡೆ ಅಂತೇಳಿ ಪ್ರಸಾರ ಮಾಡ್ತಾ ಇದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಹಾಗೆ ಈಗ ಅಂತೇಳಿ ಅವಯ್ಯ ಆಕ್ರೋಶದಿಂದ ಬೈದಿರ್ತಕ್ಕಂಥ ಆಡಿಯೋ ಇಟ್ಕೊಂಡು FIR, ಅದು ಒಂದಲ್ಲ 2 FIR. ಮತ್ತು ಇದೇ ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮಗಳಿಗೆ ಸಮೇತ ಗೊತ್ತಾಗುತ್ತೆ. ಯಾವುದೋ ಒಂದು ಕಿತ್ತೋಗಿರೋ ಹಾಡಿಯ ಇವರಿಗೆಲ್ಲ ಗೊತ್ತಾಗುತ್ತೆ. ಎಪಿಸೋಡ್ ಮೇಲೆ ಎಪಿಸೋಡು ಧಾರಾವಾಹಿ ಥರ ಹಿಗ್ತಾ ಇದ್ದಾರೆ ನೋಡಿ. ಒಬ್ಬ ಹೆಣ್ಣಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು, ಇನ್ನೊಂದು ಫ್ಯಾಮಿಲಿಯನ್ನು ಯಾವ ಥರ ಬೈದಿದ್ದಾನೆ ಕೇಳಿಸ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ಹಾಗೆ ಹೀಗೆ ಪುಂಖಾನುವಾಗಿ ಪುಂಕ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಆದರೆ ನನಗೆ ದುಃಖಕರ ವಿಚಾರವೇನೆಂದರೆ, ಈ ಮಾಧ್ಯಮಗಳಿಗೆ ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಇಲ್ಲಿಯವರೆಗೂ ಕಂಡೇ ಇಲ್ಲ, ಕಾಣುವುದೂ ಇಲ್ಲ. ವೈ? ಪ್ರಸಾದ. ಯಾಕಂದರೆ ಪ್ರಸಾದ ತಗೊಳ್ತಾರ್ರಿ. ಪ್ರಸಾದ. ಸೌಜನ್ಯ ಹೋರಾಟಗಾರರು ಏನಾದರೂ ಯಾವುದೇ ಒಂದು ವಿಚಾರದಲ್ಲಿ ಸಿಲುಕಾಕೊಂಡ್ರೆ ಸಾಕು, ಇವರಿಗೆ ಬ್ರೇಕಿಂಗ್ ನ್ಯೂಸ್. ಅದೇ ಧರ್ಮಸ್ಥಳದ ದಣಿಗಳ ವಿರುದ್ಧವಾಗಿ ಏನಾದರೂ ಬಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ. ಯಾಕೆ? ಸರ್ಕಾರನೇ ತಲೆ ಕೆಡಿಸ್ಕೊಂಬಲ್ಲ. ಅಂಥದ್ರಲ್ಲಿ ಈ ಮೀಡಿಯಾಗಳು ಏನು ಮಾಡ್ತಾ ಇರ್ತವೆ?
ಹೇಳಿ. ಸರ್ಕಾರದ ಬುಡವನ್ನೇ ಅಲಗಾಡಿಸುವಂಥ ತಾಕತ್ತಿರ್ತಕ್ಕಂಥದ್ದು ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮಕ್ಕೆ. ಆದರೆ ಅವರು ಬುಡ ಮೇಲಲ್ಲ, ಅವರ ಸಪೋರ್ಟ್ಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಬರೀ ರಾಜಕೀಯ ರಾಜಕೀಯ ರಾಜಕೀಯ, ಮಾಧ್ಯಮದಲ್ಲೂ ರಾಜಕೀಯ, ರಾಜ್ಯದಲ್ಲೂ ಸಮೇತ ಇಲ್ಲ ಸಲ್ಲದ ರಾಜಕೀಯ, ನಿಯತ್ತಾಗಿರ್ತಕ್ಕಂಥ ರಾಜಕೀಯ ಇಲ್ಲ. ನೊಂದವರಿಗೆ ನ್ಯಾಯ ಕೊಡಿಸುವಂಥ ರಾಜಕೀಯ ವ್ಯಕ್ತಿಗಳು ಇನ್ನು ಮುಂದೆ ಹುಡ್ತಾರೋ ಈಗ ಹುಟ್ಟಿದಾರೋ ನನಗಂತೂ ಅರ್ಥನೇ ಆಗ್ತಿಲ್ಲ, ಗೊತ್ತೂ ಆಗ್ತಾ ಇಲ್ಲ. ಅಕಸ್ಮಾತ್ರು ಅಂದಿನ ಅಯೋಗ್ಯ ಅನ್ಬೇಕು ನೀನು ಅನ್ಬೇಕು ಗೊತ್ತಿಲ್ಲ, ಇನ್ಸ್ಪೆಕ್ಟರ್ನ ತನಿಖೆ ಏನಾದರೂ ಮಾಡಿ ಅಂತ ಆ ಸರ್ಕಾರ ಅಥವಾ ಈ ಸರ್ಕಾರ ಹೇಳಿದರೆ, ನೋಡಿ ಸ್ನೇಹಿತರೆ, ಅಂದಿನ BJP ಸರ್ಕಾರ ಏನಾದರೂ ಸೌಜನ್ಯಳ ಪ್ರಕರಣವನ್ನು ಕ್ಲೀನಾಗಿ ತನಿಖೆ ಮಾಡಿದ್ದರೆ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ CBI ಅಧಿಕಾರಿಗಳಿಗೆ ಅಥವಾ ನಮ್ಮ ರಾಜ್ಯದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅಥವಾ ವಕೀಲರಿಗೆ ಸುಪ್ರೀಂ ಕೋರ್ಟಿಂದ ಉಗಿಸ್ಕೊಳ್ಳುವಂಥ ಕೆಲಸ ಬರ್ತಾನೆ ಇರಲಿಲ್ಲ. ಈಗಲಾದರೂ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡುತ್ತಾ ಇಲ್ವಾ ಅಂಥೇಳಿ ಕಾದು ನೋಡೋಣ. ಇದರಿಂದ ನಮಗೇನಾದರೂ ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರ ಹೋರಾಟ ಆಗುವುದಂತೂ ಸತ್ಯ. ಯಾಕಂದರೆ ಸುಪ್ರೀಂ ಕೋರ್ಟೇ ಹೇಳಿರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟಿಗೆ ಗೊತ್ತಾಗಿದೆ. ನೋಡಿ ಸ್ವಾಮಿ, ಇದರಲ್ಲಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಅಲ್ಲಿನ ಅಧಿಕಾರಿಗಳು ಮತ್ತು COD ಅಧಿಕಾರಿಗಳು CBI ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಅವರಿಗೆ ಕಂಡು ಬಂದಿದೆ. ನಮಗಲ್ಲ ರೀ, ಅವ್ರಿಗೆ ಕಂಡು ಬಂದಿದೆ. ಆದರೆ ಯಾವನೋ ಬಂದ ರುದ್ರಮುನಿ ಅಂತೇಳಿ ಆ ವಯ್ಯ ಬಂದು ಪವಿತ್ರ ಸಾವು ಅಂತೇಳ್ದ. ಅದೇ ಸುಪ್ರೀಂ ಕೋರ್ಟ್ ಪವಿತ್ರ ಸಾವು ಕಣಪ್ಪ ಅಂತೇಳಿ ಕೇಸನ್ನ ಕ್ಲೋಸ್ ಮಾಡಿ ಬಿಸಾಕ್ಬೋದಿತ್ತಲ್ವಾ. ಈ ರುದ್ರಮುನಿಗೆ ಏನು ಹೇಳಬೇಕು ಸ್ನೇಹಿತರೆ, ಏನು ಹೇಳ್ಬೇಕು ಹೇಳ್ರಿ? ಅದೇ ವಾದವನ್ನು ಇಟ್ಟುಕೊಂಡು ಅವನು ಹೇಳಿರ್ತಕ್ಕಂಥ ವಾಕ್ಯವನ್ನು ವೇದವಾಕ್ಯ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಕಿರಿಕಾಗೆ ಸಮೇತ ಹಾಗೆ ಹೇಳಿರ್ತಕ್ಕಂಥದ್ದು. ಅದು ಎಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಸೆಟ್ಲೈಟ್ ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಥರ ಪುಂಕ್ತಾ ಇದ್ದರೆ ಜನಗಳಿಗೆ ಏನಾಗುತ್ತೆ ಹೇಳ್ರಿ? ರೇಪ ಆಗಿಲ್ಲ, ಆ ಹುಡುಗಿ ಸತ್ಯ ಇಲ್ಲ, ಬದುಕಿದ್ದಾಳೆ, ಸೌಜನ್ಯ ಹೋರಾಟಗಾರರು ಸೃಷ್ಟಿಕರ್ತರು ಏನೋ ಸೃಷ್ಟಿ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಮಂಜುನಾಥ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಲ್ಲಿನ ಧರ್ಮಾಧಿಕಾರಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಹೀಗೆಲ್ಲ ಅಂದ್ಕೊಳ್ಳೋದಿಲ್ಲ ಸ್ನೇಹಿತರೆ. ಈ ಥರ ಪುಂಕ್ತಾಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ ನೋಡಿ, ಅದೇ ವಸಂತ ಆಗಲಿ, ಕಿರಿಕಾಗಲಿ, ಪುನೀತ್ ಆಗಲಿ ಸುಳ್ಳಿನ ಸೂಲಿ ಬೇಲೆ ಏನಾದರೂ ಮಾತನಾಡೋದೇ ಇಲ್ಲ. ನೋಡಿ ಸ್ನೇಹಿತರೆ, ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇನ್ನೊಂದು ಕೇಸಿನ ಕೂಡ ಪ್ರಸ್ತಾಪ ಆಯಿತು. ಇನ್ನೊಂದು ಕೇಸಿನ ಸಮೇತ ಪ್ರಸ್ತಾಪನೆ ಆಯಿತು ಅಲ್ಲಿ. ಅದನ್ನ ಯಾರು ನೀವು ಗಮನಿಸಿದ್ದೀರೋ ಅಥವಾ ಇಲ್ಲ ನನಗಂತೂ ಗೊತ್ತಿಲ್ಲ, ಬಟ್ ಗಮನಿಸಿದರೆ ಓಕೆ. ಸಂತೋಷ್ ಪರ ಇರ್ತಕ್ಕಂಥ ವಕೀಲರು ನೋಡಿ ಸ್ವಾಮಿ, ಒಂದು ವಾರ 15 ದಿನಗಳ ಹಿಂದೆ ಇದೇ ಸಂತೋಷ್ ರಾವ್ನನ್ನು ಒಂದು ಜೋಡಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಸಿದ್ರು, ಅದರಲ್ಲಿ ಅರೆಸ್ಟ್ ಕೂಡ ಮಾಡಿದರು. ಅವಾಗ ಜಡ್ಜ್ ಹೇಳ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ ಗೊತ್ತೇನ್ರಿ ಸ್ನೇಹಿತರೆ? ಇದು ಮತ್ತೊಂದು ಕೇಸಾ? ಒಂದು ಸ್ವಾಮಿ, ಹೇಗಾದರೂ ಮಾಡಿ ಈ ವೈನ ಫಿಕ್ಸ್ ಮಾಡ್ಬೇಕಂತೇಳಿ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿನ ಧರ್ಮಸ್ಥಳದ ನಕಲಿ ದೇವಮಾನವನ ಎಂಜಲು ಕಾಸು ತಿಂದಂತಹ ಅಧಿಕಾರಿಗಳು ಅನ್ಬೇಕಾ ಅದನ್ನ ಬೇರೆ ಅನ್ಬೇಕಾ ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲರಿ, ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ಸೌಜನ್ಯ ಕೇಸಿಗೆ, ಆನೆಮಾವತ್ನ ಕೇಸಿಗೂ ಒಬ್ಬ ಅಪರಾಧಿ ಮಾಡುವಂಥ ತಾಕತ್ತು ನಿಮಗೇನಾದರೂ ಇದ್ದಿದ್ದರೆ ಪ್ರೂವ್ ಮಾಡ್ಬೋದಿತ್ತಲ್ವ? ಇವತ್ತಿನ ದಿನ ಸುಪ್ರೀಂ ಕೋರ್ಟಲ್ಲಿ ನಿಮಗೆ ಮುಖಭಂಗ ಆಗ್ತಾ ಇತ್ತ? ಈಗಲೂ ಕಾಲ ಮಿಂಚಿಲ್ಲ ಸ್ವಾಮಿ, ಕಾಲ ಮಿಂಚಿಲ್ಲ. ಸಂತೋಷ್ ರಾವೇ ಅಪರಾಧಿ ಆಗಿದ್ದರೆ ಅವನನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಿ, ದಯವಿಟ್ಟು ನಿಮ್ಮ ಹತ್ರ ಇರ್ತಕ್ಕಂಥ ಸಾಕ್ಷಿಗಳನ್ನು ತಗೊಂಡೋಗಿ ಕೊಡಿ.
ಬಹಿರಂಗವಾಗಿ ಆದರೂ ಕೊಡಿ, ಮುಚ್ಚಿದ ಲಕೋಟೆಯಲ್ಲಾದರೂ ಕೊಡಿ. ಸಂತೋಷ್ ರಾವೇ ಅಪರಾಧಿ ಆದರೆ ನಮಗೇನು ತೊಂದರೆ ಇಲ್ಲ ಸ್ವಾಮಿ, ನಮಗೇನು ತೊಂದರೆ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸೌಜನ್ಯಳಿಗೆ ನ್ಯಾಯ. ನೋಡಿ, ಆನೆ ಮಾವತ್ನ ಕೇಸಲ್ಲಿ ಹೈಕೋರ್ಟಲ್ಲಿ ಮರು ತನಿಖೆಗೆ ಆದೇಶ ಬಂದರೆ ವಿತಿನ್ ಅವರ್ಸಲ್ಲಿ, ವಿತಿನ್ ಡೇಸಲ್ಲಿ ಹಿಡಿದಾಕುವಂಥ ಕೆಲಸ ಹಾಗೆ ಆಗುತ್ತೆ. ಆ ವಿಚಾರದಲ್ಲೇ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ನೋಡಿ ಸ್ನೇಹಿತರೆ, ಆನೆ ಮಾವತ್ನ ಕೇಸಲ್ಲಿ ಏನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಆನೆ ಮಾವತ್ನ ಜಾಗವನ್ನು ಆ ಮುಂಡಾಸಿದಾರಿ ಈಗ ಮಾಡ್ಕೊಂಡಿರ್ತಕ್ಕಂಥದ್ದು. ಆನೆ ಮಾವತನ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕಿರುಕುಳ ಕೊಡ್ತಾ ಇದ್ದರು ಅಂಥೇಳಿ ಆನೆ ಮಾವತನ ಹೆಂಡತಿ ಸುಂದರಿಯವರು ಕಂಪ್ಲೇಂಟ್ ಸಹ ಮಾಡಿದ್ದಾರೆ SP ಅವರಿಗೆ. ಆದರೂ ನ್ಯಾಯ ಸಿಗ್ತಾ ಇಲ್ಲ. ರಿಪೋರ್ಟ್ ಕೂಡ ಅಲ್ಲ, ರಿಪೋರ್ಟ್. ಪತ್ತೆಯಾಗದ ಪ್ರಕರಣ. ಆ ನಾಯಿ, ಅದೇನು ಪೊಲೀಸ್ ಡಾಗ್ ಅಂತಾರಲ್ಲ, ಪೊಲೀಸ್ ಡಾಗ್ ಸಮೇತ ಲೋಫರ್ ಕೊಲೆಗಾರ, ಅತ್ಯಾಚಾರ ಏನು ಮಾಡಿದ್ದಾನೆ ಅಂಥೇಳಿ ಗುಮಾನಿದೆಯಲ್ಲ, ಅವನ ಮನೆ ಹತ್ರ ಹೋಗಿತ್ತು. ಅವನ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವನ್ಯಾವನೋ ರೈ ಅಂತೆ ಅವನ ಮನೆಗೆ ಹೋಗಿರ್ತಕ್ಕಂಥದ್ದು. ಆದರೆ ರಿಪೋರ್ಟ್ ಅದೇ ಆನೆ ಮಾವತನ ತಂಗಿಯ ಮೇಲೆ ರೇಪ್ ಆಗಿರ್ತಕ್ಕಂಥದ್ದು ಉಂಟು. ವೆಜ್ನಲ್ ಸ್ಲಾಬು ಪ್ರತಿಯೊಂದು ಅದಕ್ಕೇನು ಬೇಕು ಅದನ್ನೆಲ್ಲ ತನಿಖೆ ಮಾಡಿದ್ದಾರೆ. ಅದನ್ನೆಲ್ಲ ಮೆಟೀರಿಯಲೆಲ್ಲ ಎತ್ಕೊಂಡಿದ್ದಾರೆ. ಆದರೆ ರಿಪೋರ್ಟ್ ಮ್ಯಾಚ್ ಮಾಡುವಂಥ ಕೆಲಸ ಮಾಡಿಲ್ಲ ಇಲ್ಲಿಯವರೆಗೂ. ಏನು ಹೇಳ್ಬೇಕ್ರಿ ಇವರಿಗೆ? ಸೌಜನ್ಯ ಪ್ರಕರಣವನ್ನು ಸಹ ಹಾಗೆ ಮಾಡಿರ್ತಕ್ಕಂಥದ್ದು. ವೆಜ್ನಲ್ ಸ್ಲಾಬು ಪ್ರತಿಯೊಂದು ತಗೊಳ್ತಾರೆ, ಆದರೆ ಟೆಸ್ಟಿಗೆ ಕಳಿಸಲ್ಲ. ಅನ್ಫಿಟ್ ಆದಾಗ ಅದನ್ನು ಲ್ಯಾಬಿಗೆ ಕಳಿಸಿದರೆ ಉತ್ತರ ಏನು ಬರುತ್ತೆ? ನೋ. ಇದರಲ್ಲಿ ಯಾವುದೇ DNA ಪ್ರೊಫೈಲ್ ಸಿಗುವುದಿಲ್ಲ. ಯಾಕಂದರೆ ಇದು ಡಿಸ್ಟ್ರೈ ಆಗಿದೆ. ಇವರಿಗೆ ಕೆಲಸ ಮಾಡ್ತಕ್ಕಂಥದ್ದೇ ಇಷ್ಟು, ಡಿಸ್ಟ್ರೈ ಮಾಡಬೇಕು ಸಾಕ್ಷಿಗಳನ್ನು. ಏನೇ ಸಾಕ್ಷಿ ಇದ್ರೂ ಸಮೇತ ಡಿಸ್ಟ್ರೈ ಮಾಡುವ ಒಂದು ಉದ್ದೇಶದಿಂದಲೇ ಅವರು ಲೇಟಾಗಿ ವೆಜ್ನಲ್ ಸ್ಲಾಬನ್ನು ಕಳಿಸಿರ್ತಕ್ಕಂಥದ್ದು. ಸೌಜನ್ಯ ಪ್ರಕರಣದಲ್ಲೂ ಅದೇ ಆಗಿದೆ. ಆನೆ ಮಾವತನ ತಂಗಿ ಪ್ರಕರಣದಲ್ಲೂ ಸಹ ಇದೇ ಆಗಿರ್ತಕ್ಕಂಥದ್ದು. ಇಲ್ಲಾಂದರೆ ಕೊಲೆಗಾರ ಸಿಗ್ತಿದ್ದ, ಅತ್ಯಾಚಾರಿ ಸಮೇತ ಸಿಗ್ತಾ ಇದ್ದ. ನೋಡಿ, ಸೌಜನ್ಯ ಪ್ರಕರಣ ಏನಾಯ್ತಲ್ಲ, ಅವತ್ತಿನ ದಿನ ಏನಾದರೂ ಸಂತೋಷ್ ರಾವ್ ಸಿಕ್ಕಿದ್ದರೆ ಅವನ DNA ಮಿಕ್ಸ್ ಮಾಡಿ ಕೊಡುವಂಥ ಕೆಲಸ 100% ಮಾಡ್ತಾ ಇದ್ದರು. ಆ ಮೊನ್ಯಾತ ಸ್ವಾಮಿ ಅಣ್ಣಪ್ಪ ಸ್ವಾಮಿನೇ ಅವನನ್ನು ಈ ಕೇಸಿಂದ ಪಾರು ಮಾಡಿರ್ತಕ್ಕಂಥದ್ದು. ಇಲ್ಲಾಂದರೆ ಮುಚ್ಚಿ ಹಾಕಿಬಿಡ್ತಾ ಇದ್ದರು. ಅವತ್ತಿನ ದಿನ ಬೇರೆ ಯಾರೋ ಇದ್ದರೆ ಸಮೇತ ಅವರ DNA ಅದರಲ್ಲಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದರು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಎಂಬುವನು ಭಾಳ ಕ್ರೂರಿ ಹೌದು, ಭಾಳ ಒಳ್ಳೆಯವನು ಹೌದು. ಸಂತೋಷನ ವಿಚಾರದಲ್ಲಿ ಕ್ರೂರಿಯಾಗಿದ್ದ, ಆಮೇಲೆ ಅವನ ಒಳ್ಳೆತನಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಸಮೇತ ನಾನು ನೊಂದಿದ್ದೇನೆ, ನನಗೆ ನ್ಯಾಯ ಬೇಕಂತೇಳಿ ಆತನೇ ಹೋಗಿರ್ತಕ್ಕಂಥದ್ದು. ಈ ಲೋಫರ್ಗಳೇನಿದಾರಲ್ಲ, ಗಿಳಿ ಪಳಿ, ಅವನ್ಯಾವನು ರುದ್ರಮುನಿ, ಇಂಥ ಲೋಫರ್ಗಳಿಗೆ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಇದನ್ನೆಂಬುದು ಅವ್ರಿಗೆ ಗೊತ್ತಿದೆಯಲ್ಲ, ಸಾಕ್ಷಿಗಳನ್ನು ತಗೊಂಡೋಗಿ ಕೊಡಿ. ರುದ್ರಮುನಿ ಸಾಹೇಬ್ರೆ ತಗೊಂಡೋಗಿ ದಯವಿಟ್ಟು ಕೊಡಿ. ಆ ಲೋಫರ್ ಕಿರಿಕಿಗೆ ಹೇಳಿ, ಕಾಗೆಗೆ ಹೇಳಿ, ಪವಿತ್ರ ಸಾವಂದ್ರೆ ಹೆಂಗೆ, ಅದರ ಸಾಕ್ಷಿ ನನ್ನ ಹತ್ರ ಇದ್ದಾವೆ, ನಾನು ತಗೊಂಡೋಗಿ ಕೊಡ್ತೀನಿ ಅಂತೇಳಿ ಅವ್ರಿಗೆ ಪಾಪ ಆ ಲೋಫರ್ಗಳು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಹೇಬ್ರೆ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಿ, ಡಬಲ್ ದುಡ್ಡು ಬಂದಿರ್ಬೋದು, ನಮಗಂತೂ ಗೊತ್ತಿಲ್ಲ ಸ್ವಾಮಿ. ದಯವಿಟ್ಟು ಇವಾಗಲಾದರೂ ನಿಮಗೆ 15 ದಿನಗಳ ಒಳಗಾಗಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನು ತಗೊಂಡೋಗಿ ಕೊಡಿ. ಇನ್ನೊಬ್ಬ ಇದನ್ನು ಮೂರ್ಖ ಮುಠಾಳ ಶಿಖಮಣಿ ಮಹಾಬಲ ಶೆಟ್ಟಿ ಬಂದಾಯಿತು. ಸೊ ನಾನು ಅವನು ಕೇಳಿದಾಗ ಕ್ಯಾನ್ ಯು ಲಿಫ್ಟ್ ಮೀ ಅಂತ, ನಾನೊಂದು 10 kg ಕಡಿಮೆ ಇದ್ದೆ ಅವಾಗ. ಈಗ ನಾನು 100 kg ಇದ್ದೇನೆ, ಅವಾಗೊಂದು 88-87 ಇರ್ಬೋದು. ಈ ಲಿಫ್ಟೆಡ್ ಮೀ ಅವಾಗ. ಸೊ ನಾನು ಅವ್ರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ.
ಆವಾಗ ನನ್ನ ಎತ್ಕೊಂಡು ಹೋದ್ರು. ದಯವಿಟ್ಟು ನಿಮ್ಮ ಹತ್ರ ಇರತಕ್ಕಂಥ ಸಾಕ್ಷಿಗಳನ್ನು ತಗೊಂಡೋಗಿ ಕೊಡಿ. ಇಲ್ಲಂತ ಅನಿಸಿಕೆಯನ್ನು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಪುಂಗಿ ದಾಸ ದಯವಿಟ್ಟು ಹೋಗಿ ಪುಂಗಿ. ನಿನಗೇನು ಹೇಳ್ಬೇಕ್ರಿ? ನಿನಗೇನು ಹೆಂಡ್ರು ಮಕ್ಕಳೇ ಇಲ್ವಾ? ನಿಮ್ಮ ಹೆಂಡ್ರು ಮಕ್ಕಳ ಮೇಲೆ ಇದೇ ಥರ ಆಗಿದ್ರೆ ಇದೇ ಥರ ಹೇಳ್ತಾ ಇದ್ದೀರ ಲೋಫಾರ್ಗಳ? ಏನು ಡಾಕ್ಟ್ರಿ ನೀವು ಡಾಕ್ಟ್ರು? ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಎವಿಡೆನ್ಸ್ ಏನಿದೆ ತಗೊಂಡೋಗಿ ದಯವಿಟ್ಟು ಕೊಡಿ. ನಮಸ್ಕಾರ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.